ಕನ್ನಡ ಕನ್ನಡ ಗೆದ್ದರೆ ಅಫ್ಕೋರ್ಸ್ ತೊಗೊಂಡೋಗ್ತೀವಿ. ಗೆದ್ದಾದ್ಮೇಲೆ ಡಿಸೈಡ್ ಮಾಡಿ. ಇಲ್ಲ ಅಂದರೆ ನಾವೀಗ ಸಿನಿಮಾ ಇಲ್ಲಿ ಗೆಲ್ಲೋದನ್ನ ಏಮ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗೆದ್ದ ಮೇಲೆ ಅದು ನೆಕ್ಸ್ಟ್ ಟಾಪಿಕ್. ಸರ್ ಫಸ್ಟ್ ಫಿಲಮ್ ಸಿಂಪಲ್ ಆ್ಯಂಡ್ ಲವ್ ಸ್ಟೋರಿ ಅಂತ ಮಾಡಿದೆ ನಾನು. ಫಸ್ಟ್ ಫಿಲಮ್ ಸಿಂಪಲ್ ಆ್ಯಂಡ್ ಲವ್ ಸ್ಟೋರಿಯಿಂದ ಅಲ್ಲ ಅದೇನೆ. ನೆಕ್ಸ್ಟ್ ಫಿಲಮ್ಮೇ ನಾನು ಬಹುಪರಾಕ್ ಅಂತ ಒಂದು ಮಾಡಿದೆ. ಗಜೇಂದ್ರಗಢದಲ್ಲಿ ಇಲ್ಲೇ ಶೂಟ್ ಮಾಡಿ ಇದು ಮಾಡಿದೆ. ಎಕ್ಸ್ಪೆರಿಮೆಂಟಲ್ಲು. ಜನ ನೀನು ಮುಚ್ಕೊಂಡು ಲವ್ ಸ್ಟೋರಿ ಮಾಡೋ ಅಂತ ರಿಸಲ್ಟ್ ಕೊಟ್ಟರು. ಸೊ ಮತ್ತೆ ಲವ್ ಸ್ಟೋರಿಗೆ ಬಂದೆ ನಾನು. ಹಾಗೇನಿಲ್ಲ ಸರ್, ಹಿಂದೆ ಅವತಾರ ಪುರುಷ ಅಂತ ಮಾಡಿದ್ದೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ. ಸೊ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ಈಗ ಹಂಗಂತ ಇಲ್ಲ, ಗೆದ್ದಿರೋದು ಕಾಟೇರ, ಅದು ಒಂದು ಉಳುವನೆ ಭೂಮಿ ಒಡೆಯ ಗೆದ್ದಿರೋದು. ಸೊ ಎಲ್ಲರೂ ಲವ್ ಸ್ಟೋರೀಸ್ ಏನು ಮಾಡ್ತೀವಿ. ಹಾಂ, ರಾಜ್ಕುಮಾರ್ ಮೊಮ್ಮಗ ಅನ್ನೋದು ಹೆಸರಲ್ಲಿ ಒಂದು ಪಿಕ್ಚರ್ ತೆಗಿತೀರ ಅಂತ ಕೇಳ್ತಾರ. ಇಲ್ಲ ಹಂಗಲ್ಲ ಸರ್. ಇನ್ನೊಂದ್ಸಲ ಕ್ವಶನ್ ಕೇಳಿ. ಇಲ್ಲ ನಾವು ಪಿಕ್ಚರ್ ಚೆನ್ನಾಗಿ ಮಾಡಿದ್ದೀವಿ. ಸುನಿಯರ್ ಡೈರೆಕ್ಟರ್ ಅವರು ಒಂದು 8 ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ವೀರ್ ಸಮರ್ಥ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇಬ್ಬರು ಹೀರೋಯಿನ್ಗಳಿದ್ದಾರೆ. ಒಬ್ಬರು ಮಲ್ಲಿಕಾ ಅಂತ ಇದ್ದಾರೆ, ಇನ್ನೊಬ್ರು ಸ್ವಾದಿಷ್ಟ ಅಂತ ಇದ್ದಾರೆ. ಸಾಧು ಕೋಕಿಲ ಅವ್ರು ಮಾಡಿದ್ದಾರೆ. ಸೊ ನಮ್ಮ ಸಿನಿಮಾಗೆ ತುಂಬ ಕೆಪಾಸಿಟಿ ಇದೆ. ಆಮೇಲೆ ತಾತನ ಅಭಿಮಾನಿಗಳು ಯಾವಾಗಲೂ ನಮ್ಮ ಆಶೀರ್ವಾದ ಮಾಡಿ ಸರಿ. ಕಮ್ಮಿ ಆಗ್ತಾ ಇದೆ ಪಿಕ್ಚರ್ ದೊಡ್ಡ ಮನೆಯಿಂದ ಅಂತಾರೆ. ಚಿಕ್ಕಪ್ಪನ ಸ್ಥಾನ ಯಾರು ತುಂಬ ಕಾಲ. ಬಟ್ ಈ ವರ್ಷ ನನ್ನ ತಮ್ಮನ ಸಿನಿಮಾ ಬರ್ತಾ ಇದೆ, ಯುವದು. ನನ್ನ ಸಿನಿಮಾ ಬರ್ತಾ ಇದೆ. ನನ್ನ ಕಸಿನ್ ಧೀರೇನ್ ಸಿನಿಮಾ ಮಾಡ್ತಿದ್ದಾನೆ. ನನ್ನ ತಂಗಿ ಧನ್ಯಾ ಸಿನಿಮಾ ಮಾಡ್ತಿದ್ದಾರೆ. ಮತ್ತೆ ಅಶ್ವಿನಿ ಮೇಡಮ್ ಪ್ರೊಡಕ್ಷನ್ ಇಂದ ಆಂಟಿ PRK ಇಂದ 1-2 ಪಿಕ್ಚರ್ ಬರ್ತಾ ಇದೆ. ಸೊ ಈ ವರ್ಷದಿಂದ ಸಾಕಷ್ಟು ಸಿನಿಮಾ ಬರ್ತದೆ. ಅದೇ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಈಗ ಸದ್ಯಕ್ಕೆ ಯಾವುದು ಸಿನಿಮಾ ಮಾಡಿಲ್ಲ. ಮುಂದಿನ ವರ್ಷ ಖಂಡಿತ ಮಾಡ್ತೀವಿ. ಸರಿ, ಅಂದರೆ ನಾವು ಒಂದು ಸೂಕ್ತ ಕತೆ ಸಿಕ್ಕಿಲ್ಲ. ಒಂದು ಒಳ್ಳೆ ಕತೆ ಸಿಕ್ಕಿ ನಮ್ಮೆಲ್ಲರಿಗೂ ಅಂದರೆ ಫ್ಯಾಮಿಲಿ ಎಲ್ಲರಿಗೂ ಆ ಕತೆ ಇಷ್ಟ ಆಗಿ ಸಿನಿಮಾ ಮಾಡಬೇಕು ಅನಿಸಿದಾಗ ಖಂಡಿತ